ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಗುರುವಾರ, ಹಾಗೆ ತಿಂಡಿ ಎಲ್ಲ ಆಯಿತು. ಹಾಗೆ ಮೊಳಕೆ ಕಾಳು ಸಾಂಬಾರು ಕೂಡ ಮಾಡಿದ್ದೀನಿ. ಟೈಮ್ ಬಂದು ಇವಾಗ 10:30 ಆಗ್ತಾಯಿದೆ. ಸಾಂಬಾರು ಕೂಡ ರೆಡಿ ಇದೆ. ಇನ್ನೇನಿದ್ರು ಮಧ್ಯಾಹ್ನಕ್ಕೆ ರೈಸ್ ಮತ್ತು ಮುದ್ದೆ ಮಾಡುವಂಥದ್ದು. ಅಲ್ಲಿಗೆ ನನ್ನ ಇವತ್ತಿನ ಕೆಲಸ ಒಂದಷ್ಟು ಮುಗ್ದಿದೆ, ಅಂದರೆ ಸಾಂಬಾರು ಕೆಲಸ ಮುಗ್ದಿದೆ. ಹಾಗೆ ಮಮ್ಮ ಕ್ರ್ಯಾಬ್ ತರಿಸ್ಬಿಟ್ಟಿದ್ದಾರೆ. ಇವತ್ತು ಗುರುವಾರ ನಾನು ತಿನ್ನಲ್ಲ, ಆದರೆ ಕೌಶಿ ತಿಂತಾನೆ. ಮತ್ತೇನಂದರೆ ಕ್ರ್ಯಾಬ್ನ ಕ್ಲೀನ್ ಮಾಡಿಲ್ಲ, ಹಾಗೆ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಇವಾಗ ನಾನು ಅದನ್ನು ಕ್ಲೀನ್ ಮಾಡಬೇಕು. ಒಂದ್ಸರಿ ಅಷ್ಟೇ ಕ್ಲೀನ್ ಮಾಡಿದ್ದೆ, ಅದಾದಮೇಲೆ ಸುಮಾರು ವರ್ಷಗಳೇ ಆಯಿತು. ಆವಾಗ ಕ್ಲೀನ್ ಮಾಡಿದ್ದೆ ಅಷ್ಟೇ. ಅದಾದಮೇಲೆ ಮತ್ತೆ ನನಗೆ ಕ್ಲೀನ್ ಮಾಡಿಲ್ಲ. ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಒಂದು 4 ಕ್ರ್ಯಾಬ್ ಬಂದಿದೆ, ಅದನ್ನು ಕ್ಲೀನ್ ಮಾಡಿ ಇವಾಗ ಅದ್ರದ್ದೊಂದು ಡ್ರೈ ಆಗಿ ಏನಾದರೂ ಒಂದು ಮಾಡ್ತೀನಿ. ಕೌಶಿಗೆ ಅದು ತುಂಬ ಇಷ್ಟ, ನನಗೂ ಇಷ್ಟನೇ. ಇವತ್ತು ಗುರುವಾರ ನಾನು ತಿನ್ನಲ್ಲ ಅಷ್ಟೇ, ಏನಾದರೂ ಉಳಿಯುತ್ತೆ ಮಾಡಿರ್ತೀನಲ್ವ, ಅವನೆಲ್ಲ ತಿನ್ನಲ್ಲ. 1 ಅಥವಾ 2 ತಿಂತಾನೆ. 1 ತಿಂತಾನೆ, ಅವನಿಗೂ ಕೂಡ ಬಾಯಲ್ಲಿ ಹುಣ್ಣಾಗ್ಬಿಟ್ಟಿರೋದ್ರಿಂದ 1 ತಿನ್ಬೋದು. ನನಗೆ ನಾಳೆ ಉಳಿಯುತ್ತೆ, ನಾಳೆ ತಿಂತೀನಿ. ಫ್ರೆಶ್ ಆಗಿದೆ ಅಂತೇಳಿ ಮಾಡಿಕೊಟ್ಬಿಡೋಣ ಅಂತೇಳಿ ಇವಾಗ ಮಾಡ್ತಾಯಿದ್ದೀನಿ. ಕ್ರ್ಯಾಬ್ನ ತೋರಿಸ್ತೀನಿ ನಿಮಗೆ, ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಏನು ಕೆಲಸ ಆಗಿಲ್ಲ, ಒಂದ್ಸರಿ ತೋರಿಸ್ಬಿಡ್ತೀನಿ ರೀ ಎಲ್ಲ ಹೇಗಿಟ್ಟಿದ್ದೀನಿ ಅಂತ. ನೋಡಿ, ಕುಕ್ಕರಲ್ಲಿ ಸಾಂಬಾರು ಆಗಿದೆ ಅಷ್ಟೇ. ಇದೆಲ್ಲ ನೋಡಿ ಹೀಗಿದೆ. ಸ್ಟವ್ ಅಷ್ಟೇ ಕ್ಲೀನ್ ಮಾಡಿಲ್ಲ, ಅದೆಲ್ಲ ಮಾಡಬೇಕು. ಪಾತ್ರೆ ಡಬ್ಬನ ಇಲ್ಲಿಟ್ಟಿದ್ದೀನಿ, ಪಾತ್ರೆಗಳು ತೊಳಿಬೇಕು, ಇಷ್ಟಿದೆ. ಇದನ್ನೆಲ್ಲ ಸದ್ಯಕ್ಕೆ ಫಸ್ಟು ಕ್ರ್ಯಾಬೆಲ್ಲ ಕ್ಲೀನ್ ಮಾಡಿ, ಯಾಕೆಂದರೆ ಮತ್ತೆ ಪಾತ್ರೆ ಬೀಳುತ್ತಲ್ಲ, ಅದಕ್ಕೆ ಫಸ್ಟು ಕ್ರ್ಯಾಬೆಲ್ಲ ಕ್ಲೀನ್ ಮಾಡಿಬಿಟ್ಟು ಅದರದ್ದು ರೆಸಿಪಿ ಏನಿದೆ ಅದನ್ನು ಮಾಡಿಬಿಡೋಣ. ಆಮೇಲೆ ಒಟ್ಟಿಗೆ ಕಿಚನ್ ಕ್ಲೀನ್ ಮಾಡಿದರೆ ಆಯಿತು ಅಂತೇಳಿ ಬಂದಿದ್ದೀನಿ. ನನಗೆ ಈ ಥರ ಕ್ರ್ಯಾಬ್ ಇರ್ಬೋದು, ಫಿಶ್ ಇರ್ಬೋದು, ಕ್ಲೀನ್ ಮಾಡಿ ಕೊಟ್ಬಿಟ್ರೆ ಅಡುಗೆ ಮಾಡೋದಕ್ಕೆ ಈಸಿ. ಇವಾಗ ನಾನು ಅದನ್ನು ಕ್ಲೀನ್ ಮಾಡಿ ನಾನು ಅಡುಗೆ ಮಾಡಬೇಕು ಅಂದರೆ ಒಂಥರ ಹಿಂಸೆ ಅಂತ ಅನಿಸುತ್ತೆ. ಇವಾಗ ಸಾಂಬಾರು ಮಾಡಿದ್ದೀನಿ, ಓಕೆ, ಆದರೆ ಕೆಲಸ ಮುಗೀತು ಅಂದರೆ ಇವಾಗ ಇದನ್ನು ಕ್ಲೀನ್ ಮಾಡಿದ್ರದ್ದು ಒಂದು ಡ್ರೈ ಆಗಿ ಏನೋ ಒಂದು ಮಾಡಬೇಕು. ಓಕೆ, ತೋರಿಸ್ತೀನಿ ನಾನು ಯಾವ ಥರ ಕ್ರ್ಯಾಬ್ನ ಕ್ಲೀನ್ ಮಾಡ್ತೀನಿ ಅಂತ. ನಾನು ವಿಡಿಯೋ ನೋಡಿ ಕ್ರ್ಯಾಬ್ನ ಕ್ಲೀನ್ ಮಾಡ್ತಿರುವಂಥದ್ದು. ಓಕೆ, ನಾನಿಲ್ಲಿ ಕ್ರ್ಯಾಬ್ನ ಕ್ಲೀನ್ ಮಾಡೋಕ್ಕೆ ಅಂತೇಳಿ ನಿಂತ್ಕೊಂಡಿದ್ದೀನಿ. ನನಗೆ ಕ್ರ್ಯಾಬ್ ಕ್ಲೀನ್ ಮಾಡೋದಂದರೆ ಸ್ವಲ್ಪ ಕಷ್ಟನೇ. ಒಂದು ತುಂಬ ವರ್ಷದ ಹಿಂದೆ ಒಂದು ಸಾರಿ ಅಷ್ಟೇ ಕ್ಲೀನ್ ಮಾಡಿದ್ದು, ಅದಾದಮೇಲೆ ಮತ್ತೆ ಕ್ಲೀನ್ ಮಾಡಿಲ್ಲ. ಈ ಕ್ರ್ಯಾಬ್ ಬಂದು 1/2 kg ಇದೆ. ನಾನು ಮಮ್ಮಂಗೆ ಹೇಳಿದ್ದು ಬ್ಲೂ ಕ್ರ್ಯಾಬ್ ತೊಗೊಬನ್ನಿ ಅಂತೇಳಿ. ಅವರಿಗೆ ಈ ಕ್ರ್ಯಾಬು ಫ್ರೆಶ್ ಆಗಿದೆ ಅಂತೇಳಿ ತಂದಿರುವಂಥದ್ದು. ನನಗೂ ಇದು ಸೆಕೆಂಡ್ನೇ ಟೈಮು ಕ್ಲೀನ್ ಮಾಡ್ತಾ ಇರುವಂಥದ್ದು ಕ್ರ್ಯಾಬ್ನ. ಅಂದರೆ ಹೀಗೆ ವಿಡಿಯೋ ಎಲ್ಲ ನೋಡಿಕೊಂಡು ಕ್ಲೀನ್ ಮಾಡುವಂಥದ್ದು ಈಸಿ. ಆದರೆ ನಮಗೆ ಏನನ್ಸುತ್ತೆ ಅಂದರೆ ಕಷ್ಟ ಅನಿಸುತ್ತೆ. ಅಲ್ಲೇ ಕ್ಲೀನ್ ಮಾಡಿ ಕೊಟ್ಬಿಟ್ರೆ ನಮಗೆ ಅಡುಗೆ ಮಾಡೋದಕ್ಕೆ ಆರಾಮಾಗಿ ತೊಳ್ಕೊಂಡು ಕ್ಲೀನ್ ಮಾಡ್ಕೋಬೋದು, ಆ ಥರ. ಓಕೆ, ಇದು ಬಂದು 1/2 kg ಇದೆ. 1/2 kgಗೆ 4 ಬಂದಿದೆ. ನನಗಿದು ಚಿಕ್ಕದು ಅನ್ನಿಸ್ತು. ಒಂದು 1/2 kgಗೆ 2 ಅಥವಾ 3 ಬರುತ್ತೆ, ಅಂದರೆ ಸ್ವಲ್ಪ ದಪ್ಪದಿದ್ದರೆ ಚೆನ್ನಾಗಿರುತ್ತೆ ಕ್ರ್ಯಾಬು. ಇದು ಬಂದು ತುಂಬ ಸಣ್ಣನೂ ಅಲ್ಲ, ಮೀಡಿಯಮು ಅಲ್ಲ, ಆ ಥರ ಇದೆ. ಅಂದರೆ ದೊಡ್ಡದು ಅಲ್ಲ, ಚಿಕ್ಕದು ಅಲ್ಲ, ಆ ಥರ ಮೀಡಿಯಮ್ ಸೈಜಲ್ಲಿದೆ. ಆದರೆ ಅದೆಲ್ಲ ಕ್ಲೀನ್ ಮಾಡುವಾಗ ತುಂಬ ಪುಟಾಣಿಗೆ ಕಾಣಿಸುತ್ತೆ ನೋಡಿ. ಈ ಥರ ಈಸಿ ಇರುತ್ತೆ, ಆದರೆ ಮಾಡಬೇಕಲ್ಲ ಅನ್ನೋದು ಒಂದು ಬಿಟ್ಟರೆ ಇನ್ನೇನಿಲ್ಲ. ನೋಡಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ. ದಪ್ಪ ಕಾಲಿರೋದನ್ನ ಮಾತ್ರ ತೊಗೊಂಡಿದ್ದೀನಿ. ತುಂಬ ಚಿಕ್ಕದಿರುತ್ತೆ ನೋಡಿ. ಆ ತುದಿ ಮಾತ್ರ ತೆಗೆದು ಬೀಸಾಕ್ಬಿಟ್ಟು, ಮತ್ತು ಹಿಂದೆ ಭಾಗ ಸ್ವಲ್ಪ ದಪ್ಪದಿರುತ್ತಲ್ಲ ಅದನ್ನು ಮಾತ್ರ ಇಟ್ಕೊಂಡಿದ್ದೀನಿ. ಚಿಕ್ಕದೇನಿದೆ ಅದನ್ನು ಬೆಕ್ಕುಗಳಿಗೆ ಹಾಕೋದು. ನೋಡಿ, ನಮ್ಮ ಸುಂದರಿ ಕಾಯ್ಕೊಂಡು ನಿಂತಿದ್ದಾಳೆ ನಾನು ಹಾಕ್ತೀನಿ ಅಂತ. ಅದ್ರ ಸ್ಮೆಲ್ಲಿಗೆ ಸಾಕು ನಿಂತಿರುತ್ತೆ, ಎಲ್ಲೂ ಹೋಗಲ್ಲ. ಕ್ಲೀನ್ ಮಾಡಿದ್ಮೇಲೆ ಇಷ್ಟ ಆಗೋದು, ಗಲೀಜೆ ಜಾಸ್ತಿ ಹೋಗುತ್ತೆ ಸಿಗುವಂಥದ್ದು. ಅಂದರೆ ಮಾಂಸ ಸಿಗುವಂಥದ್ದು ಕಡಿಮೆ. ಆದರೆ ಕ್ರ್ಯಾಬ್ ತೊಗೋಬೇಕಾದ್ರೆ ಸ್ವಲ್ಪ ದಪ್ಪದು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಮಾಂಸ ಜಾಸ್ತಿ ಸಿಗುತ್ತೆ ಅಷ್ಟೇ. ಕ್ರ್ಯಾಬೆಲ್ಲ ಕ್ಲೀನ್ ಮಾಡಿ ಆಯಿತು. 1/2 kg ಕ್ರ್ಯಾಬ್ ಅನಿಸುತ್ತೆ ಇದು. ಇಷ್ಟು ಬಂದಿದೆ ನೋಡಿ, ನೋಡುವಾಗ ಎಷ್ಟು ದಪ್ಪ ಇರುತ್ತೆ. ಕ್ಲೀನ್ ಎಲ್ಲ ಮಾಡಿದ್ಮೇಲೆ ಇಷ್ಟೇ. ಹಾಗೆ ಈ ಪ್ಲೇಸಲ್ಲಿ ಹಿಂದೆ ಒಂದು ಬೇಡವಾಗಿರೋದು ಪೀಸ್ ಇರುತ್ತೆ, ಅದನ್ನು ನಾನು
ತೆಗ್ದಿರಲಿಲ್ಲ, ಆಮೇಲೆ ನೆನಪಾಗಿ ತೆಗ್ದಿರುವಂಥದ್ದು. ಹಾಗೆ ಈ ಸಣ್ಣ ಸಣ್ಣ ಕಾಲೇನಿದೆ, ಒಂದು ನಿಮಿಷ ತೋರಿಸ್ತೀನಿ. ಈ ಪುಟಾಣಿ ಕಾಲೇನಿದೆ, ಇದು ಅಷ್ಟೇ ಬೇಡ ಅಂದ್ಬಿಟ್ಟು ಸೈಡಲ್ಲಿ ತಳ್ಳಿಬಿಟ್ಟಿದೆ. ಆಮೇಲೆ ಇದರಲ್ಲೂ ಮಾಂಸ ಇರುತ್ತೆ. ಆಮೇಲೆ ಓಕೆ, ಇದ್ರ ರಸ ಎಲ್ಲ ಕುಡ್ಕೊಂಡು ಬೇಕಾದರೆ ಬೀಸಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ಅದನ್ನು ಎತ್ಕೊಂಡೆ. ಇದು ಬಂದು ತುಂಬ ನನ್ನ ಪ್ರಕಾರ ಚಿಕ್ಕದು, ಆದರೆ ಇನ್ನೂ ದೊಡ್ಡದು ಬರುತ್ತೆ. ನಾನು ತಿಂದಿದ್ದೀನಿ, ಯಾಕೆಂದರೆ ನಾವು ಕ್ರ್ಯಾಬ್ ಎಲ್ಲ ತೊಗೊಬರ್ತಿದ್ವಿ ಅವಾಗ. 1/2 kg 2 ಕ್ರ್ಯಾಬ್ ಬರುತ್ತೆ, ತುಂಬ ದಪ್ಪ ದಪ್ಪ ಇರುತ್ತೆ. ಆ ಥರದ್ದು ತೊಗೊಬಂದರೆ ಮಾಂಸನೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಮತ್ತು ದಪ್ಪವಾಗಿರುತ್ತೆ. ನಂಗೆ ತುಂಬ ಇಷ್ಟ. ಓಕೆ, ಇವಾಗ ಕ್ಲೀನ್ ಮಾಡಿದ್ದೀನಿ. ನಾನು ವೀಡಿಯೋ ನೋಡಿದ್ದೀನಿ ಒಂದಷ್ಟು. ಹಾಗೆ ನಾನು ಅದೇ ಫಿಶ್ ಎಲ್ಲ ತರಬೇಕಾದ್ರೆ ಅಲ್ಲೂ ಕ್ರ್ಯಾಬ್ ಎಲ್ಲ ತರ್ತಿದ್ವಲ್ಲ, ಆವಾಗ ಅಲ್ಲೂ ಕ್ಲೀನ್ ಮಾಡೋದನ್ನ ನಾನು ನೋಡಿದ್ದೆ. ಆವಾಗ ಅದನ್ನು ನೋಡಿಕೊಂಡು ಸ್ವಲ್ಪ ಐಡಿಯಾ ಇರುತ್ತೆ. ಈಸಿನೇ, ಆದರೆ ನಾನು ಯಾವಾಗಲೋ ವರ್ಷ ಅಲ್ಲ, ಸುಮಾರು 4-5 ವರ್ಷ ಆಯ್ತೇನೋ. ಒಂದು 4-5 ವರ್ಷದಿಂದ ಒಂದು ಸಾರಿ ಕ್ಲೀನ್ ಮಾಡಿದ್ದೆ. ಅದಾದಮೇಲೆ ಇವತ್ತೇ ಕ್ಲೀನ್ ಮಾಡ್ತಿರೋದು. ಏಕೆಂದರೆ ನಾವು ಕ್ರ್ಯಾಬ್ ಎಲ್ಲ ತರಕ್ಕೆ ಹೋದಾಗ ಅವರೇ ಅಲ್ಲೇ ಕ್ಲೀನ್ ಮಾಡಿ ನಮಗೆ ಕೊಟ್ಬಿಟ್ಟಿರ್ತಾರೆ. ನಾವೇನಿದ್ರು ಇಲ್ಲಿ ತೊಳ್ಕೊಂಡು ಏನಾದರೂ ಸುತ್ತ ಏನಾದರೂ ಸ್ವಲ್ಪ ಗಲೀಜು ಏನಾದರೂ ಇದ್ದರೆ ಅದನ್ನು ಮಾತ್ರ ತೆಗೆಯುವಂಥದ್ದಷ್ಟೇ. ಇವಾಗ ನಾನೇ ಕ್ಲೀನ್ ಮಾಡುವಂದಾಗ ಎಷ್ಟು ವರ್ಷ ಆಗಿದೆ, ನೆನಪೇ ಇರಲ್ಲ, ಮರ್ತೋಗ್ಬಿಟ್ಟಿರುತ್ತೆ. ಓಕೆ, ಹಾಗೆ ನಮ್ಮ ಬೆಕ್ಕುಗಳಿಗೆ ಒಂದೊಂದು 1/4 ಪೀಸ್ ಹಾಕಿದೆ, ತಿಂದ್ಬಿಟ್ಟು ಫುಲ್ಲು ಮ್ಯಾಟ್ ಜೊತೆ ಆಟ ಆಡ್ತಿದ್ದೆ. ಎಲ್ಲ ಮ್ಯಾಟ್ನು ತೊಗೊಂಡೋಗಿ ಒಂದು ಮೂಲೆಯಲ್ಲಿ ಸೇರಿಸ್ಬಿಟ್ಟಿರುತ್ತೆ, ಆ ಥರ. ಓಕೆ, ಇವಾಗ ನಾನು ಸ್ವಲ್ಪ ಇಲ್ಲಿ ಕಿಚನಲ್ಲಿ ತೋರಿಸೋದ್ನಲ್ಲ, ಅವಾಗ ಇದೆಲ್ಲ ಸ್ವಲ್ಪ ರೆಡಿ ಮಾಡಿಬಿಟ್ಟು ಎಲ್ಲ ಒಂದ್ರ ಮೇಲೆ ಒಂದು ಇಡಬೇಕು, ಇಲ್ಲ ಅಂದರೆ ಆಗಲ್ಲ. ಅದನ್ನೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಕ್ರ್ಯಾಬ್ ಮಾಡ್ತೀನಿ. ಸ್ವಲ್ಪ ಇದೆಲ್ಲ ರೆಡಿ ಮಾಡಿಬಿಡ್ತೀನಿ. ಓಕೆ, ಹಾಗೆ ಮೆಹಂದಿನೂ ಕೂಡ ಏನೂ ಹಾಕಿಲ್ಲ ನಾನು, ಬರೀ ಬೆಳಿಗ್ಗೆ ಒಂದು ಎಗ್ ಹಾಕಿದ್ದೀನಿ ಅಷ್ಟೇ. ಎಗ್ಗು ರಾತ್ರಿ ಸ್ವಲ್ಪ ನೀರಲ್ಲಿ ಮೆಹಂದಿನ ಕಲಸಿದ್ದೀನಿ ಅಷ್ಟೇ. ತುಂಬ ದಿನ ಆಯಿತು, ದಿನ ಅನ್ನೋದಕ್ಕಿಂತ ತಿಂಗ್ಳುಗಟ್ಟಲೆ ಆಯಿತು. 2 ತಿಂಗಳು ಮೇಲೆ ಆಗಿರ್ಬೋದು ಮೆಹಂದಿ ಎಲ್ಲ ಹಾಕಿ. ಇವಾಗ ಹೇಗಿದ್ರು ಸಮ್ಮರ್ ಬಂತು, ಇವಾಗ ಏನೂ ಆಗಲ್ಲ ಅಂದ್ಬಿಟ್ಟು ಮೆಹಂದಿನ ಹಾಕ್ತಾಯಿದ್ದೀನಿ. ಸಮ್ಮರಿಗೆ ಸ್ವಲ್ಪ ಬಾಡಿ ಹೀಟೆಲ್ಲ ಆಗ್ತಿರೋದು, ಸ್ವಲ್ಪ ಕೋಲ್ಡ್ ಆಗಲಿ ಅಂತಲೇ ಹಾಕ್ತಾಯಿದ್ದೀನಿ. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ತೀನಿ. ಓಕೆ, ನನ್ನ ಕೆಲಸಗಳೇನಿದೆ ಎಲ್ಲ ಕೆಲಸ ಮುಗೀತು. ಹಾಗೆ ಮೆಹಂದಿ ಕೂಡ ಹಚ್ಕೊಂಡಾಯಿತು. ಮೆಹಂದಿಗೆ ನಾನೊಂದು ಅಕ್ಕ ಊರಲ್ಲಿ ಮೆಹಂದಿ ಸೊಪ್ಪೆಲ್ಲ ತಂದುಬಿಟ್ಟು ಪೌಡ್ರ್ ಮಾಡಿದ್ದೆ ನೋಡಿ, ಅದನ್ನು ಸ್ವಲ್ಪ ಹಾಕಿದ್ದೆ ಮೆಹಂದಿ ಮಿಕ್ಸ್ ಮಾಡಬೇಕಾದ್ರೆ. ಅದೇನಾಗುತ್ತೆ ಅಂದರೆ ಒಂಥರ ಅಂದರೆ ಬರೀ ಮೆಹಂದಿ ಅಂಗಡಿಯಲ್ಲಿ ತರ್ತೀವಿ ನೋಡಿ, ಆ ಮೆಹಂದಿ ಸೊಪ್ಪು ಅಂದರೆ ಆ ಮೆಹಂದಿ ಪುಡಿನ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ನೈಸ್ ಇರುತ್ತೆ, ಮತ್ತು ಲೋಳೆ ಥರ ಬರುತ್ತೆ. ಅಂದರೆ ಹಾಕಿದ್ರೆ ಒಂಥರ ಸಾಫ್ಟ್ ಥರ ಬರುತ್ತೆ. ಇದು ಏನಂದರೆ ಕರಿಬೇವು ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ನಲ್ಲ, ಮತ್ತು ಸೊಪ್ಪು ಅಷ್ಟೇ ಒಂಥರ ತರಿ ಥರ, ಅದು ಒಂಥರ ಉದುರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಒಳ್ಳೆಯದು, ಆದರೆ ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಜಾಸ್ತಿ ಹಾಕ್ಬಾರ್ದು, ಒಂದು 1/4 ಟೀ ಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಏನಿಲ್ಲ. ನಾವೇನಾದರೂ ಜಾಸ್ತಿ ಹಾಕ್ತೀವಿ ಅಂದರೆ ಅದು ಸ್ವಲ್ಪ ತರಿ ಥರ ಅನಿಸುತ್ತೆ. ನನಗೆ ಹಂಗೆ ಆಗಿದ್ದು ಹಾಕ್ಬೇಕಾದ್ರೆ ನಾನು ಏನೂ ಮಿಕ್ಸ್ ಮಾಡಿಲ್ಲ, ನೀರು ಮತ್ತು ಮೆಹಂದಿ ಪೌಡರು ಮತ್ತು ಅದ್ರ ಜೊತೆಗೆ ಒಂದು ಮೊಟ್ಟೆ ಹಾಕಿದ್ದೀನಿ ಅಷ್ಟೇ. ಓಕೆ, ಒಂದು ಒಳ್ಳೆ ಕಲರ್ ಬರುತ್ತೆ ಅಂದ್ಕೊಂಡಿದ್ದೀನಿ. ಸುಮಾರು ತಿಂಗಳಾಗಿತ್ತಲ್ವ, ಇನ್ನು ಮುಂದಕ್ಕೆ ಸಮ್ಮರ್ ಅಲ್ವ, ಇನ್ನು 15 ದಿನಕ್ಕೊಂದ್ಸರಿ 20 ದಿನಕ್ಕೊಂದ್ಸರಿ ಹಾಕ್ತಾಯಿರ್ತೀನಿ ತಲೆಗೆ ಮೆಹಂದಿ. ಓಕೆ ಫ್ರೆಂಡ್ಸ್, ಇವಾಗ ಕ್ರ್ಯಾಬ್ ಡ್ರೈ ಮಾಡೋದಕ್ಕೆ ನಾನು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಇವಾಗ ಹೋಗಿ ಮಾಡುವಂಥದ್ದು. ಬನ್ನಿ, ನಿಮ್ಗೆ ಯಾರಿಗಾದರೂ ಯೂಸ್ ಆಗ್ಬೋದು, ಮಾಡೋಣ. ನಾನು ಯಾವ ರೀತಿ ಮಾಡ್ತೀನಿ ಅಂತೇಳಿ ನಿಮಗೂ ಕೂಡ ತೋರಿಸ್ತೀನಿ ನೋಡಿ. ಟೈಮ್ ಬಂದು ಎಷ್ಟು ಅಂದರೆ 12:20 ಉಲ್ಟಾ ಕಾಣಿಸ್ತಾ ಇದೆ. ಈ ಥರ ನೋಡಿದಾಗ 12:40 ಅನ್ನೋ ಥರ ಕಾಣಿಸುತ್ತೆ, ಆದರೆ 12:20 ಆಗಿದೆ. ಓಕೆ, ನಾವು ಈ ಥರನಷ್ಟೇ. ಈಗೇನಾದ್ರು ತಿಂದರೆ ಇದು ಬಂದು ರೈಟ್ ಹ್ಯಾಂಡು, ಲೆಫ್ಟ್ ಅಲ್ಲ. ಈ ಥರ ತಿಂದರೆ ಏನಾಗುತ್ತೆ ಅಂದರೆ ಲೆಫ್ಟ್ ಥರ ಕಾಣಿಸುತ್ತೆ ಅಷ್ಟೇ. ಓಕೆ, ಇವಳು ನೋಡಿ ಸುಂದ್ರಿ, ಪಕ್ಕದ ಮನೆ ಸುಂದ್ರಿ ಇವಳು ನೋಡಿ. ನಮ್ಮ ಅಲ್ಲಿ ನಿದ್ದೆ ಮಾಡ್ತಿದ್ದಾಳೆ ಅವಳು. ನಮ್ಮ ಇದು ಪಕ್ಕದ ಮನೆ ನಾಮ. ಡೈಲಿ ಬರೋದು, ಅನ್ನ ಹಾಕಿರೋದನ್ನ ತಿಂದು ಮತ್ತು ಇಲ್ಲೇ ಮಲಗುತ್ತೆ ಒಂದೊಂದು ಸರಿ. ಮತ್ತು ಒಂದೊಂದು ಸರಿ ಇವಾಗ ಏನು ಮಾಡಿಬಿಟ್ಟಿದ್ದೀನಿ ಅಂದರೆ ಒಂದು ಸ್ವಲ್ಪ ದಿನದಿಂದ ಯಾವಾಗಲಾದರೂ ಚಿಕನ್ ಹಾಕೋ ಟೈಮಲ್ಲಿ
ಇದಕ್ಕೆಲ್ಲ ಅಂದರೆ ನಮ್ಮ ಬೆಕ್ಕಿಗೆ ಏನಾದರೂ ಚಿಕನ್ ಹಾಕ್ತಾ ಇರ್ತೀನಿ ನೋಡಿ, ಅಂಥ ಟೈಮಲ್ಲಿ ಏನಾದರೂ ಇದು ಬಂದರೆ ಇದಕ್ಕೂ ಒಂದು ಪೀಸು ಲೆಗ್ ಪೀಸ್ ಹಾಕ್ತೀನಿ. ಲೆಗ್ ಅಂದರೆ ಕಾಲು ಪೀಸ್ ಹಾಕಿರ್ತೀನಲ್ವ, ಆವಾಗ ಏನು ಮಾಡುತ್ತೆ, ಇವಾಗ ಅಭ್ಯಾಸ ಆಗಿಬಿಟ್ಟಿದೆಯಲ್ಲ, ಆವಾಗ ಬಂದ್ಬಿಟ್ಟು ಏನಾದರೂ ಒಂದೊಂದು ಸರಿ ನನ್ನ ಹತ್ರ ನಾನು ಅಡುಗೆ ಮನೇಲಿ ಇರ್ತೀನಲ್ಲ, ಆವಾಗ ಬಂದುಬಿಟ್ಟು ಕಿರ್ಚೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಏನಾದರೂ ಕೊಡ್ತಾಳೆ ಅಂದರೆ ಏನಾದರೂ ಚಿಕನ್ ಏನಾದರೂ ಹಾಕ್ತಾಳೆ ಅಂತ ಕಿರ್ಚೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ನೋಡಿ. ಇವಾಗ ಕಿಚನ್ಗೆ ಹೋಗ್ತಿದ್ದಾಳೆ, ಕಾಣಿಸ್ತಿದೆಯಾ ಎಲ್ಲ ನೋಡಿ, ಕಿಚನ್ಗೆ ಹೋಗ್ತಿದ್ದಾಳೆ, ಏನಾದರೂ ಕೊಡ್ತಾಳೆ ಅಂತ ಅಭ್ಯಾಸ ಆಗಿಬಿಟ್ಟಿದೆ. ಹೈ ಗುಮ ಹಾನ ಅಣ್ಣ ಚಿಕನ್ ಬೇಕಾ ನಿಮಗೆ? ಚಿಕನ್ ನೋಡಿ, ಇವಾಗ ಒಂದು ಪೀಸ್ ಹಾಕ್ತೀನಿ, ತೋರಿಸ್ತೀನಿ. ಇಲ್ಲಿ ಇಟ್ಟಿದ್ದೀನಿ ಚಿಕನ್ ಪೀಸು, ಕಾಣಿಸ್ತಿದ್ಯಾ ನೋಡಿ. ಇವಾಗ ನಮ್ಮ ಇದ್ಬಿಟ್ಲು ನೋಡಿ, ಇವಳು ಓಡಿಸ್ಕೊಂಡು ಹೋಗೋದು ಅವಳು. ಈ ಬೆಕ್ಕಲ್ ಕತೆ, ಇವಳಿಗೆ ಆವಾಗಲೇ ಹಾಕಿದ್ದೆ ತಿಂದ್ಲು, ಇವಾಗ ನೋಡಿ ಅವಳಿಂದ ಹೋಗೋದು. ಓಕೆ, ಆಮೇಲೆ ಇವಾಗ ಸ್ಟಾರ್ಟ್ ಮಾಡ್ತೀನಿ, ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಈ ಗುಮ್ಮಿ ನಮ್ಮ ಇದೆಯಲ್ಲ, ಅದು ಸರಿ ಇಲ್ಲ, ಹೋಗಿ ಕಿತ್ಕೊಂಡಾದರೂ ಬಂದ್ಬಿಡುತ್ತೆ. ಒಂದು ನಿಮಿಷ ಇದೆ. ಓಕೆ ಫ್ರೆಂಡ್ಸ್, ಇವಾಗ ಕ್ರ್ಯಾಬ್ ಮಾಡೋಣ. ಹಾಗೆ ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ ಕ್ರ್ಯಾಬಿಗೆಲ್ಲ ತುಂಬ ಎಣ್ಣೆ ಬೇಕು ಅಂತ ಏನಿಲ್ಲ, ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿದರೆ ಸಾಕು. ಓಕೆ, ನೆಕ್ಸ್ಟ್ ಬಂದು ಕರಿಬೇವು ಹಾಕೊಳ್ತಿದ್ದೀನಿ. ಹಾಗೆ ನೆಕ್ಸ್ಟ್ ಈರುಳ್ಳಿ, ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಓಕೆ, ನಿಮಗೆ ಕಾಣಿಸ್ಬೇಕು ಅಂತ ಈ ರೀತಿಯಾಗಿ ಇಟ್ಟಿದ್ದೀನಿ ಅಷ್ಟೇ, ಫ್ರೈ ಆಗಲಿ ಇದು. ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಕ್ರ್ಯಾಬ್ ಎಲ್ಲ ಮಾಡಬೇಕಾದ್ರೆ ತುಂಬ ಉಪ್ಪು ಮತ್ತು ಖಾರನ ಜಾಸ್ತಿ ಹಾಕ್ಬೇಡಿ, ಕಡಿಮೆನೇ ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇವಾಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಹಸಿ ವಾಸನೆ ಏನಿದೆ ಅದೆಲ್ಲ ನೀಟಾಗಿ ಹೋಗೋ ತನಕನೂ ಕೂಡ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನಾನು 1 ಟೊಮೆಟೊ ತಗೊಂಡಿದ್ದೀನಿ. ಇದನ್ನು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಓಕೆ, ಇದಕ್ಕೆ ಇವಾಗ ನಾನು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಖಾರನ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಚಿಲ್ಲಿ ಪೌಡರು. ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಖಾರ ಯೂಸ್ ಮಾಡ್ತೀನಿ ಅನ್ನೋರಿಗೆ ಜಾಸ್ತಿ ಯೂಸ್ ಮಾಡ್ಕೋಬೋದು. ಹಾಗೆ ಧನಿಯಾ ಪೌಡರು 1 ಸ್ಪೂನಷ್ಟು. ಇವಾಗ ಇದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲ. ಓಕೆ, ನಿಮಗೆ ಯಾವ ಗರಂ ಮಸಾಲ ಇಷ್ಟ ಅದನ್ನು ಯೂಸ್ ಮಾಡ್ಕೋಬೋದು. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಕ್ರ್ಯಾಬ್ನ ಸೇರಿಸ್ಕೊಳ್ತೀನಿ. ಈಗೇನು ನಾವು ಕ್ರ್ಯಾಬ್ನ ತೊಳೆದು ಇಟ್ಕೊಂಡಿದ್ದೀವಿ ಅದನ್ನು ಇದರಲ್ಲಿ ಸೇರಿಸ್ಕೊಳ್ಳುವಂಥದ್ದು. ಇವಾಗ ಇದನ್ನು ಮಸಾಲೆ ಏನು ಕೆಳಗಡೆ ಇದೆ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಉಪ್ಪು ಮತ್ತು ನೋಡಿಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ, ಏಕೆಂದರೆ ಕ್ರ್ಯಾಬಲ್ಲಿ ಸ್ವಲ್ಪ ಉಪ್ಪಿನಂಶ ಇರುತ್ತೆ. ಮತ್ತು ಖಾರ ಏನಕ್ಕೆ ಕಡಿಮೆ ಹಾಕಿ ಅಂತ ಹೇಳಿದ್ದು ಅಂದರೆ ತಿನ್ನಬೇಕಾದ್ರೆ ಇದು ಸ್ವಲ್ಪ ತುಟಿಗಳೆಲ್ಲ ಉರಿಯೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಯಾಕಂದರೆ
ಇದನ್ನೆಲ್ಲ ಕಚ್ಚಿ ತಿನ್ನುವಾಗ ಆ ಥರ ಫೀಲ್ ಆಗುತ್ತೆ. ಅದರಿಂದ ನೀವು ಖಾರನ ನೀಟಾಗಿ ನೋಡಿಕೊಂಡು ಹಾಕೊಳ್ಳಿ. ಈ ಮಸಾಲೆ ಏನಿದೆ ಅದೆಲ್ಲ ನೀಟಾಗಿ ಕ್ರ್ಯಾಬ್ಗೆ ಮಿಕ್ಸ್ ಆಗುತ್ತೆ ನೋಡ್ಕೊಳ್ಳಿ. ಓಕೆ, ಇದಕ್ಕೆ ಸ್ವಲ್ಪ ಒಂದು ಅರ್ಧದ್ದು ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. ನಾನು ಸ್ವಲ್ಪನೇ ನೀರು ತೊಗೊಂಡಿರೋದು, ಯಾಕೆಂದರೆ ನಾನು ಡ್ರೈ ಮಾಡ್ತಾ ಇರೋದ್ರಿಂದ ತುಂಬ ನೀರು ಬೇಕಾಗಿಲ್ಲ. ಓಕೆ, ಇವಾಗ ಇದನ್ನು ಹೀಗೆ ಬಿಟ್ಬಿಡೋಣ. ಇನ್ನೊಂದು ಸರಿ ಮಿಕ್ಸ್ ಮಾಡಿಬಿಡ್ತೀನಿ. ಮಿಕ್ಸ್ ಮಾಡಿಬಿಟ್ಟು ಬಿಟ್ಬಿಡ್ತೀನಿ. ಅದು ನೀಟಾಗಿ ಫ್ರೈ ಆಗುತ್ತೆ. ಅಂದರೆ ಡ್ರೈ ಫ್ರೈ ಬೇಕು. ಈಗ ಯಾವಾಗ ನಾವು ಫಸ್ಟ್ ನೋಡಿದ್ವಿ ನೋಡಿ, ನೀರು ಹಾಕೋದಕ್ಕಿಂತ ಮೊದಲು ಯಾವ ಥರ ಡ್ರೈ ಇತ್ತು ಆ ಥರ ಫ್ರೈ ಬೇಕು ನಮಗೆ. ಓಕೆ, ಇವಾಗ ಇದನ್ನು ಒಂದು 5ರಿಂದ 10 ನಿಮಿಷ, 10 ನಿಮಿಷ ಬೇಡ, ಒಂದು 5 ನಿಮಿಷ ಸಾಕು. ಸಿಮ್ಮಲ್ಲಿ ಇಟ್ಬಿಡೋಣ, ಚೆನ್ನಾಗಿ ಬೇಯಲಿ. ಓಕೆ, ಮುಚ್ಚಿ ಇಟ್ಬಿಡ್ತೀನಿ, ಆಮೇಲೆ ನಿಮಗೆ ತೋರಿಸ್ತೀನಿ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ಡ್ರೈ ಆಗಿದೆ. ಇವಾಗ ನಾನು ಇದನ್ನು ಟೇಸ್ಟ್ ಮಾಡೋದಿಲ್ಲ, ಯಾಕೆ ಅಂದರೆ ಇವತ್ತು ಗುರುವಾರ, ನಾನು ತಿನ್ನಲ್ಲ. ಕೌಶಿ ಬಂದು ತಿಂದು ಹೇಳ್ಬೇಕಷ್ಟೆ. ಈಗ ಲಾಸ್ಟಲ್ಲಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ಲೆಮನ್ ಹಾಕಿಬಿಟ್ರೆ ಮುಗೀತು. ಲೆಮನ್ ಬೇಕಂದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ಸ್ವಲ್ಪ ಲೆಮನನ್ನು ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಕೌಶಿ ಬಂದಮೇಲೆ ಮತ್ತೆ ಅವನಿಗೆ ಒಂದು ಸರಿ ಬಿಸಿ ಮಾಡಿಕೊಂಡು ತಿಂತಾನೆ. ನಾನು ನಾಳೆ ತಿನ್ನುವಂಥದ್ದು. ಓಕೆ, ಇದಕ್ಕೆ ಇವಾಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಇವಾಗ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಬಿಡ್ತೀನಿ ಅಷ್ಟೇ. ಇವಾಗ ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಆಫ್ ಮಾಡೋದು ಅಷ್ಟೇ. ಆಫ್ ಮಾಡಿಬಿಟ್ಟಿದ್ದೀನಿ. ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಡ್ತೀನಿ ಅಷ್ಟೇ. ಕ್ರ್ಯಾಬ್, ಡ್ರೈ ಕ್ರ್ಯಾಬ್. ಇದಕ್ಕೆ ಬೇಕಾದ್ರೆ ನೀವು ತೆಂಗಿನಕಾಯಿ ಕೂಡ ಹಾಕ್ಕೋಬೋದು. ಇದರಲ್ಲಿ ಸಾಂಬಾರು ಕೂಡ ಮಾಡ್ತಾರೆ. ನನಗೆ ಸಾಂಬಾರೆಲ್ಲ ಅಷ್ಟು ಇಷ್ಟ ಆಗೋದಿಲ್ಲ. ಇದನ್ನು ಮೋನ್ ಮಾಮ ತಿನ್ನಲ್ಲ ಕ್ರ್ಯಾಬ್ನ, ಯಾಕೆಂದರೆ ಅವರಿಗೆ ಕ್ರ್ಯಾಬು ಮತ್ತು ಮೀನಿನ ಮೊಟ್ಟೆ ಇಷ್ಟ ಆಗೋಲ್ಲ. ನಾನು ಮತ್ತು ಕೌಶಿ ಅಷ್ಟೇ ತಿನ್ನೋದು. ಆಯ್ತು, ಇದ್ರದ್ದು ಕೆಲಸ. ಕ್ರ್ಯಾಬ್ ಡ್ರೈ ಮಾಡಿದ್ದೀನಿ. ನಾನು ಯಾವಾಗಲೂ ಇಷ್ಟೇ ಮಾಡೋದು. ಮತ್ತು ಖಾರನೂ ಅಷ್ಟೇ ಲೈಟಾಗಿ ಹಾಕಿರ್ತೀನಿ, ಇಲ್ಲ ಅಂದರೆ ತುಟಿಗಳೆಲ್ಲ ಉರಿಯೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಓಕೆ, ಇದು ಮುಚ್ಚಿಟ್ಬಿಡ್ತೀನಿ. ಓಕೆ, ನೋಡಿ ಇವಳು ಇಲ್ಲಿ ಮಲಗಿದ್ದಾಳೆ ಮ್ಯಾಟ್ ಮೇಲೆ. ಇದು ಸರಿ ಇದು ಇಲ್ಲಿ ಮಲ್ಕೊಂಡಿದೆ. ಇನ್ನೊಂದು ಇಲ್ಲಿ ಗುಮ ಬಾ. ಓಕೆ ಫ್ರೆಂಡ್ಸ್, ಕ್ರ್ಯಾಬ್ ಡ್ರೈ ಮಾಡಿದ್ದೀನಿ. ಅದು ಸುಕ್ಕ ಥರ ತೆಂಗಿನಕಾಯಿ ಯೂಸ್ ಮಾಡ್ಕೋಬೋದು. ನಮಗೆ ಸ್ವಲ್ಪ ತೆಂಗಿನಕಾಯಿ ಎಲ್ಲ ಇಷ್ಟ ಆಗೋಲ್ಲ, ಅದಕ್ಕೆ ತೆಂಗಿನಕಾಯಿ ಯೂಸ್ ಮಾಡಿಲ್ಲ. ಓಕೆ, ಆಮೇಲೆ ಮೋನ್ ಮಾಮನಿಗೆ ಅದು ಇಷ್ಟ ಆಗೋಲ್ಲ. ಅದು ಏನೋ ಗೊತ್ತಿಲ್ಲ, ಅದು ನೋಡಿರೋರಿಗೆ ವಾಮಿಟ್ ಬರೋ ಥರ ಆಗುತ್ತಂತೆ, ಅದಕ್ಕೆ ಅವ್ರು ತಿನ್ನಲ್ಲ. ನಾನು ಮತ್ತು ಕೌಶಿ, ನಾನು ಏನಾದರೂ ಇವತ್ತು ತಿನ್ನೋ ಥರ ಇದ್ದಿದ್ದು ಇಷ್ಟೊತ್ತಿಗೆ ಹಾಕ್ಕೊಂಡು ಟೇಸ್ಟ್ ಮಾಡಿಬಿಡ್ತಾ ಇದ್ದೆ. ಇವತ್ತು ತಿನ್ನಲ್ಲ, ನಾಳೆ ತಿಂತೀನಿ. ಓಕೆ ಫ್ರೆಂಡ್ಸ್, ಹಾಗೆ ಕೌಶಿ ಸಂಜೆ ಬಂದಮೇಲೆ ಅವನಿಗೆ ಹೇಳ್ತಾ ಇದ್ದೆ, ನೋಡು ಕ್ರ್ಯಾಬ್ ಎಲ್ಲ ಮಾಡಿದ್ದೀನಿ, ಹಾಕ್ಕೊಂಡು ತಿನ್ನು ನೀನು, ಟೇಸ್ಟ್ ಮಾಡು. ಏಕೆಂದರೆ ನಾನು ಟೇಸ್ಟು ಕೂಡ ಮಾಡಿಲ್ಲ, ಹೇಗಿದೆಯೋ ಏನೋ ಗೊತ್ತಿಲ್ಲ, ಉಪ್ಪು ಖಾರ ಸರಿ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ ಅಂತ ಹೇಳಿದೆ. ಸರಿ ಆಯಿತು ಅಂದ್ಬಿಟ್ಟು, ಅವನಿಗೆ ತುಂಬ ಇಷ್ಟ. ಆದರೆ ಅವನೇ ಹೇಳ್ತಾ ಇದ್ದಿದ್ದು ಅವರಪ್ಪನಿಗೆ ಕ್ರ್ಯಾಬ್ ತರ್ಸಪ್ಪ, ಅದು ಬ್ಲೂ ಕ್ರ್ಯಾಬೇ ಬೇಕು ಅಂತ ಹೇಳ್ತಾ ಇದ್ದ. ಬ್ಲೂ ಕ್ರ್ಯಾಬ್ ಬಂದು ಸ್ವಲ್ಪ ರೇಟೆಲ್ಲ ಜಾಸ್ತಿ ಇರುತ್ತೆ, ಆದರೆ ಅದು ಸಿಗಲಿಲ್ಲ ಅಂತೆ. ಇದೇ ಫ್ರೆಶ್ ಆಗಿದೆ ಅಂದ್ಬಿಟ್ಟು ಇದನ್ನು ತೊಗೊಬಂದಿದ್ದು.
ಅದಕ್ಕೆ ಅವನು ಸಾಯಂಕಾಲ ಬಂದಮೇಲೆ ಹಾಕ್ಕೊಂಡು ತಿಂತಾಯಿದ್ದ. ಆಮೇಲೆ ಚೆನ್ನಾಗಿದೆ, ಖಾರ ಉಪ್ಪು ಎಲ್ಲ ಸರಿ ಇದೆ ಅಂತ ಹೇಳ್ದ. ಮತ್ತು ಹೌದಾ ಸರಿ ಬಿಡು ಆಯಿತು ಅಂತ ಹೇಳಿದೆ. ಅಂದರೆ ಅವನಿಗೆ ಇಷ್ಟ ಸ್ವಲ್ಪನೇ ಹಾಕ್ಕೊಂಡಿರೋದು. ಏನಕ್ಕೆ ಅಂದರೆ ಬಾಯಿ ಹುಣ್ಣಾಗಿರೋದ್ರಿಂದ ಅದು ಕಚ್ಚಿದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪನೇ ತಿಂತೀನಿ. ನಾಳೆ ಏನಾದರೂ ಸ್ವಲ್ಪ ಬಾಯಿ ಹುಣ್ಣು ಕಡಿಮೆ ಆದರೆ ನಾಳೆ ಸ್ವಲ್ಪ ತಿಂತೀನಿ ಅಂದ್ಬಿಟ್ಟು ಹಾಕ್ಕೊಂಡು ತಿಂತಿದ್ದಾನೆ. ಹಾಗೆ ನಾನು ನಿನ್ನೆ ಸ್ವಲ್ಪ ಬಟ್ಟೆಗಳನ್ನ ಐರನ್ ಮಾಡಿದ್ದೆ, ಇನ್ನೊಂದಷ್ಟು ಬಟ್ಟೆಗಳು ಇತ್ತು. ಅದಕ್ಕೆ ಫ್ರೀಯಾಗಿ ಕೂತ್ಕೊಂಡಿದ್ದೆ, ಇನ್ನೇನು ಕೆಲಸ ಇರಲಿಲ್ವಲ್ಲ. ಅದಕ್ಕೆ ಇದೂ ಬಟ್ಟೆಗಳನ್ನ ಐರನ್ ಮಾಡಿ ಇಟ್ಬಿಡೋಣ ಅಂಥೇಳಿ ಐರನ್ ಮಾಡ್ತಾ ಇದ್ದೀನಿ ನಾನು ಅಷ್ಟೇ. ಟೈಮ್ ಬಂದು ಇವಾಗ 6:30 ಆಗ್ತಾಯಿದೆ. ಹಾಗೆ ಸುಮ್ಮನೆ ಟೆರೆಸ್ ಮೇಲೆ ಹೋಗೋಣ ಅಂದ್ಕೊಂಡು ಬಂದಿದ್ದೀನಿ. ಹಾಗೆ ಬಟ್ಟೆ ಐರನ್ನು ಎಲ್ಲ ಆಯಿತು. ಹಾಗೆ ಕೌಶಿಕ್ ಕ್ರ್ಯಾಬ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ತಿಂದ, ಆದರೆ ಜಾಸ್ತಿ ತಿನ್ನೋಕ್ಕಾಗಿಲ್ಲ, ಸ್ವಲ್ಪನೇ ತಿನ್ನೋಕ್ಕಾಗಿರೋದು. ಅದು ಹಿಂಸೆ ಆಗುತ್ತೆ, ಅದರಿಂದ ಸ್ವಲ್ಪ ತಿಂದಷ್ಟೆ. ಒಂದು 2 ಪೀಸ್ ಹಾಕ್ಕೊಂಡೆ ತಿಂದಿದ್ದಾನೆ. ಅದು ಕಾಲುಗಳೆಲ್ಲ ಬರುತ್ತೆ ನೋಡಿ, ಅದು ಇನ್ನೆಲ್ಲ ಹಾಗೇ ಇದೆ. ನಾನು ತಿನ್ನೋ ಆಗಿದ್ದಿದ್ದರೆ ಇಷ್ಟೊತ್ತಿಗೆ ಫುಲ್ಲು ಎಲ್ಲ ಖಾಲಿ ಮಾಡಿಬಿಡ್ತಾ ಇದೆ. ಓಕೆ, ಹಾಗೆ ಸುಮ್ಮನೆ ಆಗಿ ಒಂದು ರೌಂಡ್ ಹಾಕ್ಕೊಂಡು ಹೋಗ್ತೀನಿ. ಯಾವಾಗಲೂ ಅಷ್ಟೇ, ಹೀಗೆ ಡೋರ್ ತೆಗಿತೀನಿ, ಡೋರ್ ತೆಗೆದ್ಬಿಟ್ಟು ಹಿಂಗೆ ನೋಡಿಕೊಂಡು ಹೋಗೋದಷ್ಟೇ. ಆ ಕಡೆ ಸೈಡ್ ಹೋಗೋದೇ ಇಲ್ಲ ಯಾವಾಗಲೂ ನಾನು. ಅದಕ್ಕೆ ಹಾಗೆ ಒಂದು ರೌಂಡ್ ಹಾಕ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀನಿ. ಓಕೆ, ಹಾಗೆ ಟೆರೆಸ್ ಮೇಲೆ ನೋಡಿದರೆ ಅಕ್ಕಿ ಎಲ್ಲ ಫುಲ್ಲು ಖಾಲಿಯಾಗಿಬಿಟ್ಟಿತ್ತು. ಕಾಣಿಸ್ತಾ ಇದೆಯಾ? ಫುಲ್ ಖಾಲಿಯಾಗಿತ್ತು. ಮತ್ತು ನೀರು ಕೂಡ ಒಂದು ಅರ್ಧ ಇತ್ತು ಅಷ್ಟೇ, ಅರ್ಧ ಖಾಲಿಯಾಗಿತ್ತು. ಅಂದರೆ ಬಿಸಿಲು ಇರೋದ್ರಿಂದ ತುಂಬ ಬೇಗ ಡ್ರೈ ಆಗೋಗುತ್ತೆ ನೀರು. ಪಕ್ಷಿಗಳು ಒಂದು ಸ್ವಲ್ಪ ಕುಡಿಯುತ್ತೆ, ಮತ್ತು ಬಿಸಿಲಿಗೂ ಕೂಡ ಡ್ರೈ ಆಗೋಗುತ್ತೆ ನೀರು. ಆದ್ದರಿಂದ ನೀರನ್ನೆಲ್ಲ ಚೆಲ್ಬಿಟ್ಟು, ನಿಮಗೆ ಕಾಣಿಸ್ತಿದೆಯಾ? ನೀರನ್ನೆಲ್ಲ ಚೆಲ್ಬಿಟ್ಟು ಮತ್ತು ಬೇರೆ ನೀರನ್ನ ಹಿಡ್ದು ಇಟ್ಟಿದ್ದೀನಿ. ಹಾಗೆ ಈ ನೀರನ್ನ ಏನು ಮಾಡ್ತೀನಿ ಅಂದರೆ, ಇಲ್ಲಿ ಚೆಲ್ತೀನಲ್ಲ ಆವಾಗ ಒಂದೊಳ್ಳೆ ಮಣ್ಣಿನ ಸ್ಮೆಲ್ ಬರುತ್ತೆ. ಇಲ್ಲಿ ಮಣ್ಣಿಲ್ಲ, ಮೊದಲೆಲ್ಲ ಇಲ್ಲೆಲ್ಲ ಮಣ್ಣಿಟ್ಟಿದ್ದೆ, ಅಂದರೆ ಪಾಟ್ಗಳಿಟ್ಟಿದ್ದೆ. ಅದೆಲ್ಲೋ ಅಲ್ಪ ಸ್ವಲ್ಪ ಮಣ್ಣಿರುತ್ತಲ್ವ. ಅಂದರೆ ಇನ್ನೊಂದೇನೆಂದರೆ ಟೆರೆಸ್ಸು ಫುಲ್ಲು ಚೆನ್ನಾಗಿ ಒಣಗಿರುತ್ತೆ. ಅದಕ್ಕೆ ಒಂದು ಜಗ್ಗಲ್ಲಿ ನೀರು ತೊಗೊಂಡು ಹಿಂಗೆ ಎರ್ಚಿದ್ರೆ ಫುಲ್ಲು ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಅಂದರೆ ಮಣ್ಣಿನ ಸ್ಮೆಲ್ಲು ಬರುವಂಥದ್ದು ಹಿಂಗೆ ಎಳಿಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಅಷ್ಟು ಘಮ ಘಮ ಅಂತ ಇರುತ್ತೆ. ಫಸ್ಟು ಮಳೆ ಬಿದ್ದಾಗಲೂ ಅಷ್ಟೇ, ಏನಂದರೆ ಈ ಥರ ಸ್ಮೆಲ್ನ ತೊಗೋಬೇಕು, ಕುಡಿಬೇಕು ಅನ್ನೋ, ಅಂದರೆ ಕುಡಿತಾರೆ ಒಂಥರ ಒಳ್ಳೆ ಘಮ ಬರ್ತಾ ಇರುತ್ತೆ, ಚೆನ್ನಾಗಿರುತ್ತೆ ಆಗ. ಓಕೆ, ಹಾಗೆ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಅಕ್ಕಿ ಖಾಲಿಯಾಗಿತ್ತಲ್ಲ, ಹಾಗೆ ತೋರಿಸೋಣ ಅಂತೇಳಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಓಕೆ, ಹಾಗೆ ನಾನು ಟೆರೆಸ್ ಮೇಲೆ ಒಂದು 1/4 ಗಂಟೆ 20 ನಿಮಿಷ ಇದ್ದೆ. ಹಾಗೆ ಸುತ್ತಾಡಿಕೊಂಡು ಒಂದು 10 ನಿಮಿಷ ಹಾಗೆ ಹಿಂದೆ ಮುಂದೆ ನೋಡಿಕೊಂಡು ಹಾಗೆ ಕೆಳಗಡೆ ಬಂದೆ. ಇದು ಒಂದು 6:30 6:45 ಆಗಿರ್ಬೋದು ಅನಿಸುತ್ತೆ. ಆವಾಗ ಇದು ಬೆಕ್ಕು ಮರದ ಮೇಲೆ ಕೂತ್ಕೊಂಡು ಆಟ ಆಡ್ತಾಯಿದೆ. ಮರದಲ್ಲಿ ಎಲೆ ಇಲ್ಲದೆ ಇರೋ ಕಾರಣ ಮರದಲ್ಲಿ ಬೆಕ್ಕೇನಾದರೂ ಕೂತ್ಕೊಂಡ್ರೆ ನೀಟಾಗಿ ಕಾಣಿಸುತ್ತೆ. ಎಲೆ ಎಲ್ಲ ಚಿಗುರು ಎಲ್ಲ ಬಂದಮೇಲೆ ಬೆಕ್ಕಿರೋದು ಏನೂ ಗೊತ್ತಾಗಲ್ಲ. ಇವಾಗ ಉದುರೋಗಿದೆಯಲ್ಲ ಎಲೆ, ಅದಕ್ಕೆ ನೀಟಾಗಿ ಕಾಣಿಸುತ್ತೆ. ಅದು ಮೇಲಿಂದ ಬಂದು ಕೆಳಗಡೆ ಇಳಿದ್ಬಿಟ್ಟು ಫುಲ್ಲು ಅಲ್ಲೆಲ್ಲ ಆಟ ಆಡ್ತಾಯಿತ್ತು. ಸಂಜೆ ಟೈಮು ಎಲ್ಲ ಬೆಕ್ಕುಗಳು ಇಲ್ಲಿ ಆಟ ಆಡ್ತಾ ಇರುತ್ತೆ. ಯಾಕೆಂದರೆ ಈ ಸಣ್ಣದು ಚಿಟ್ಟೆಗಳು ಬರುತ್ತೆ ನೋಡಿ, ಸೊಳ್ಳೆ ಚಿಟ್ಟೆ, ಇದನ್ನು ಹಿಡಿಯೋಕ್ಕೆ ಹೋಗೋದು ಈ ಬೆಕ್ಕುಗಳು. ನಾನು ತುಂಬ ಸರಿ ನೋಡಿದ್ದೀನಿ, ಸಣ್ಣ ಸೊಳ್ಳೆಗಳನ್ನ ಹಿಡಿಯೋಕ್ಕೆ ಹೋಗುತ್ತೆ. ಆವಾಗ ನನಗೆ ನಗು ಬರೋದು, ಈ ಸೊಳ್ಳೆ ಇದ್ರ ಕೈಯಲ್ಲಿ ಸಿಗುತ್ತಾ ಅಂಥೇಳಿ. ಸಂಜೆ ಟೈಮಲ್ಲಿ ಏನಾದರೂ ಕೆಳಗಡೆ ಹೋದರೆ ನಾವಾದರೂ ಅಷ್ಟೇ, ಏನು ಸೊಳ್ಳೆಗಳು ಕಚ್ಚುತ್ತಾ ಇರುತ್ತೆ. ಆವಾಗ ಅದಕ್ಕೆ ನಾನು ಜಾಸ್ತಿ ಕೆಳಗಡೆ ಹೋಗಿ ನಿಲ್ಲಲ್ಲ. ಏನಂದರೆ ಸಂಪು ಇದೆಯಲ್ಲ, ಸಂಪತ್ರ ಕೂತ್ಕೋಬೋದು, ಆದರೆ ಸಂಪತ್ರ ನಾನು ಕೂರಲ್ಲ. ಕೂತ್ಕೊಂಡ್ರೆ ಸೊಳ್ಳೆಗಳು ತುಂಬ ಕಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಇದು ಅಷ್ಟೇ, ಈ ಸೊಳ್ಳೆ, ಈ ನೊಣಗಳು ಮತ್ತು ಇಲಿಗಳೆಲ್ಲ ಸಿಗುತ್ತೆ ಇವಾಗ, ಅದನ್ನೆಲ್ಲ ಹಿಡಿಯುವಂಥದ್ದು. ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.